ನಮಸ್ಕಾರ ವೀಕ್ಷಕರೇ, ಸಿಟಿ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ. ನಾನು ಸಂತೋಷ್ ನಾಗಮ್ಮನವರು. ವೀಕ್ಷಕರೇ, ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಶುಭಸ್ಥಾನವಾದ ನಂದಗಾಂವ್ ಗ್ರಾಮದಲ್ಲಿ ಭಗವಾನ್ 1008 ಆದಿನಾಥ್ ತೀರ್ಥಂಕರ ಜೈನ ಮಂದಿರದಲ್ಲಿ ಭಗವಾನ್ ಶ್ರೀ 1008 ಮಹಾವೀರ್ ತೀರ್ಥಂಕರ 2625ನೇ ಜನ್ಮ ಕಲ್ಯಾಣದ ಮಹೋತ್ಸವ ನಿಮಿತ್ತವಾಗಿ 1008 ಯುವಕರಿಂದ ಮಹಾಮಸ್ತಾಭಿಷೇಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಪರಮ ಪೂಜ್ಯ ಬಾಲಾಚಾರ್ಯ 108 ಡಾಕ್ಟರ್ ಶ್ರೀ ಸಿದ್ಧ ಸೇನಾಮುನಿ ಮಹಾರಾಜರ ಸಮ್ಮುಖದಲ್ಲಿ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ನಡೆಯಿತು. ಕಾರ್ಯಕ್ರಮದಲ್ಲಿ ಗಂಧಾಭಿಷೇಕ, ಜಲಾಭಿಷೇಕ, ಅಷ್ಟಗಂಧಾಭಿಷೇಕ, ಹಾಲಾಭಿಷೇಕ, ಪುಷ್ಪಾರ್ಚನೆ, ಅಷ್ಟದ್ರವ್ಯ ಹಾಗೂ ಸತ್ಕಾರ ಸಮಾರಂಭ ಪರಮ ಪೂಜ್ಯರಿಂದ ಮಂಗಲ ಪ್ರವಚನ ಜರುಗಿದವು. ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ವೀಕ್ಷಿಸಲು ಸುತ್ತಮುತ್ತಲಿನ ಅನೇಕ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ನೆರವೇರಿದ್ದರು. ವರದಿ ನೀಡಿದವರು ಭರತ್ ಮುರುಗುಂಡೆ. ಈ ನನ್ಗಾವ ಅಷ್ಟೇ ಇಲ್ಲ, ಇದು ನಂದನವನ ಅಂತೀರಿ. ಯಾಕಪ್ಪ ಅಂದ್ರ ಇಲ್ಲಿ ಒಬ್ರಲ್ಲ ಇಬ್ರಲ್ಲ 5 ಮಂದಿ ತ್ಯಾಗಿಗಳಾಗಿದ್ದಾರೆ. ಆಚಾರ್ಯ ಸುಬಲ ಸಾರ್ ಮಾಡಿದ್ರು, ಆಚಾರ್ಯ ವರದ ಸಾರ್ ಮಾಡಿದ್ರು, ಅಮಿತ್ ಸೇನಾ ದೀಕ್ಷಣ ಮಾಡಿದ್ರು ಮತ್ತು ದರ್ಶನ ಮಾಡಿದ್ರು. 5 ತ್ಯಾಗಿಗಳಾದಂತ ಜನ್ಮ ಕೊಟ್ಟ ಒಮ್ಮೆ ಭೂಮಿ. ಈ ಭೂಮಿ ಬಂದ ನಾನು ಪುಣ್ಯ ಕೆಲಸ ಮಾಡಿ ಅಂದ್ರ ಅದು ಪುಣ್ಯ ಅಷ್ಟೇ ಅಲ್ಲ, ಪುಣ್ಯಾಳ ಮಂದಿ ಪುಣ್ಯತತಿ ಅಂತ ಕೆಲಸ ಇವತ್ತೆಲ್ಲ ನಂದಗಾಂವ್ ಜೈನ ಸಮಾಜ ಎಲ್ಲ ಹುಡುಗರು ಹಿರಿಯರೆಲ್ಲ ಮಾಡಿ ತೋರಿಸಿ ಅಂತೇಳಿ ಹಿಂಗ ಪ್ರತಿ ವರ್ಷ ಮಾಡ್ರಿ, ಇಲ್ಲ ತಿಂಗಳ ಒಮ್ಮೆ ಮಾಡ್ರಿ, ಎಲ್ಲ ಅವ್ರ ಹಿಂಗ ಮಾಡ್ಕೊತ ಇರ್ಬೇಕು. ಅವಾಗ ಮಾತ್ರ ನಮ್ಮ ಮಕ್ಕಳ ಸಂಸ್ಕಾರ ಮಾಡ್ಲಿಕ್ಕೆ ಸದೈತಿ. ಅದಕ್ಕೆ ನಾ ಮತ್ತೊಮ್ಮೆ ಸಮಯ ಆಗಿದೆ, ಬಹಳ ಐತಿ. ಏನಪ್ಪಾ ಅಂದ್ರ ನಾ ಇಲ್ಲಿ ಒಬ್ರು ಮೇಳವರು ಪ್ರತಿಯೊಂದು ಮನೆಯಲ್ಲೂ ಸೇವೆ ಮಾಡ್ರಿ. ಆದ್ರೂ ಕೂಡ ನಾವು ವಿಶೇಷ ಸುಮ್ಮನಿಂದ ನಮ್ಗೆ ಹುಡುಗರು ಹೇಳು ಮಾರ ಇವತ್ತು ಒಬ್ರು ಸನ್ಮಾನ ಮಾಡೋರು ಅಂತೇಳಿ, ಒಂದೊಮ್ಮೆ ಸನ್ಮಾನ ಮಾಡೋರು ಅಂತೇಳಿ ಅದ್ರ ಒಳಗ ಇಲ್ಲಿ ಒಬ್ರು ಸನ್ಮಾನ ಮಾಡೋದೈತಿ. ಅವ್ರು ಯಾರಪ್ಪ ಅಂದ್ರ ಇಲ್ಲಿ ಹೇಳ್ತಾರು ಐತ್ರಿ, ಎಲ್ಲಿ ಸನ್ಮಾನ ಮಾಡೋದು ಒಬ್ರು ಸನ್ಮಾನ ಮಾಡಿದ್ರೆ ಜಯಗೌಡ ಅವ್ರಿಗೆ ಸಕಲ ಜೈನ ಸಮಾಜ ನಂದಗಾಂವ್ ಒಬ್ಬರು ಮಾಡಬೇಕಂತೇಳಿ ಈ ನಿರ್ಣಯ ಎಲ್ಲ ಹುಡುಗರು ಮಾಡಿದ. ಅದಕ್ಕಾಗಿ ಈ ಸೇವಾರತ್ನ ಸಾಧು ಸೇವಾರತ್ನ